ಶ್ರೀ ಗುರುಭ್ಯೋ ನಮಃ. ಸಂಪ್ರಮೋದ ಪರೀಕ್ಷಾರ್ಥಿಗಳಿಗೆ ಸುಸ್ವಾಗತ. ನಾವು ಹಿಂದಿನ ಎಪಿಸೋಡ್ನಲ್ಲಿ ಅಂದರೆ 17ನೆಯ ಎಪಿಸೋಡ್ನಲ್ಲಿ ಸುಮಾರು 285 ಪ್ರಶ್ನೆಗಳವರೆಗೆ ಚಿಂತನೆಯನ್ನು ನಡೆಸಿದ್ವಿ. ಈಗ ಮುಂದಿನ ಪಾಠದಲ್ಲಿ 18ನೆಯ ಎಪಿಸೋಡ್ ಪ್ರಾರಂಭಗೊಳ್ಳುತ್ತಾ ಇದೆ. 286ನೇ ಪ್ರಶ್ನೆಯಿಂದ ಕೃಷ್ಣನು ಗೋಪಿಯರೊಂದಿಗೆ ರಾಸಕ್ರೀಡೆ ನಡೆಸಿದನು ಅನ್ನೋ ವಿಷಯ ಹಿಂದೆ ಪ್ರಸ್ತಾಪ ಆಯಿತು. ಪರೀಕ್ಷಿತ್ ರಾಜ ಇದರ ಮೇಲೆ ಪ್ರಶ್ನೆ ಕೇಳ್ತಾನೆ, ಅಲ್ರಿ ಗುರುಗಳೇ, ಕೃಷ್ಣಾವತಾರದ ಉದ್ದೇಶ ಏನು? ಧರ್ಮ ಸಂಸ್ಥಾಪನಾರ್ಥಾಯ. ಹೌದಾ? ಧರ್ಮ ಸಂಸ್ಥಾಪನೆಗಾಗಿ ಅವತಾರ ಮಾಡಿದ್ದು ಭಗವಂತ. ಇಂಥ ಕೃಷ್ಣ ಧರ್ಮ ಉಲ್ಲಂಘನೆಯ ರೂಪದ ಗೋಪಿಯರೊಂದಿಗೆ ರಾಸಕ್ರೀಡೆ ನಡೆಸುವ ಅಭಿಪ್ರಾಯ ಏನು? ಪ್ರಶ್ನೆ ಕೇಳಿದ್ದಾನೆ. ಶುಕಮುನಿಗಳು ಏನು ಉತ್ತರ ಕೊಟ್ಟರು? ಇದು ಇವತ್ತಿನ ವಿಚಾರವಂತರು ಈ ಪ್ರಶ್ನೆಯನ್ನು ಮಾಡ್ತಾರೆ. ಕೃಷ್ಣ ರಾಸಕ್ರೀಡೆ ಆಡಿದ್ದಾನೆ ಪರಸ್ತ್ರೀಯರೊಂದಿಗೆ, ಮತ್ತೇನು ಧರ್ಮದ ಬಗ್ಗೆ ಅವನು ವಿಷಯ ತಿಳ್ಕೊಳ್ತಕ್ಕಂಥದ್ದು. ಅವನೇ ಮಹಾ ಚೋರ, ವಿಷಯ ಲಂಪಟ, ಸ್ತ್ರೀ ಮೋಹಿತನಾಗಿರತಕ್ಕಂಥವನು ಹೀಗೆಲ್ಲ ಆಕ್ಷೇಪ ಮಾಡಿದ್ದಾರೆ. ಶುಕಮುನಿಗಳು ಉತ್ತರ ಕೊಟ್ಟರು, ನೋಡು ರಾಜ, ಬೆಂಕಿ ಶುದ್ಧ. ಆ ಬೆಂಕಿಯಲ್ಲಿ ಶುದ್ಧವಾದ ಪದಾರ್ಥವನ್ನೇ ಹಾಕು, ಸುಟ್ಟು ಬೂದಿ ಮಾಡ್ತದೆ. ಅಶುದ್ಧವಾದನ್ನು ಹಾಕು, ಸುಟ್ಟು ಬೂದಿ ಮಾಡಿ ಬೆಳಗುವಂತೆ ಇರ್ತದೆ ಬೆಂಕಿ. ಅದಕ್ಕೆ ಯಾವುದೇ ರೀತಿಯ ಅದರ ಲೇಪ, ಲೋಪ, ಪಾಪ, ತಾಪ, ಕೋಪ ಏನೇನು ಟಚ್ ಇಲ್ಲ. ಹಾಗೆ ಯೋಗಿಗಳು ಅಂದರೆ ಅಣಿಮಾದಿ ಸಿದ್ಧಿಗಳನ್ನು ಪಡ್ಕೊಂಡಿರ್ತಕ್ಕಂಥವ್ರು. ಅಣಿಮಾ ಮಹಿಮಾ ಚೈವ ಗರಿಮಾ ಲಹಿಮಾ ತಥಾ ಪ್ರಾಪ್ತಿ ಪ್ರಾಕಾಮ್ಯಮೀಷಿತ್ವಂ ವಶಿತ್ವಂಚ ಅಷ್ಟಸಿದ್ಧಯ. ಇವುಗಳಿಗೆ ಯೋಗ ಸಿದ್ಧಿ ಕರೀತಾರೆ. ಇವುಗಳನ್ನು ಪಡ್ಕೊಂಡಿರ್ತಕ್ಕಂಥ ಯೋಗಿಗಳಿಗೇನೆ ಇಂತಹ ಸಣ್ಣ ಪುಟ್ಟ ಲೋಪದೋಷಗಳಿಂದ ಏನೂ ಪಾಪ ಇಲ್ಲ. ಭಗವಂತ ಅಂತೂ ಯೋಗೀಶ್ವರ, ಅವನಿಗೆ ಇಲ್ಲಿಯ ಪಾಪ. ಹಾಗೆ ಯಾವುದೇ ರೀತಿಯ ಪಾಪಲೇಪವನ್ನು ಚಿಂತನೆ ಮಾಡತಕ್ಕದ್ದಲ್ಲ. ಜ್ಞಾನಿಗಳಿಗೆ ಪಾಪವಿಲ್ಲ ಅಂತನ್ನುವಾಗ, ಯೋಗಿಗಳಿಗೇ ಪಾಪವಿಲ್ಲ ಅಂತನ್ನುವಾಗ, ಜ್ಞಾನೇಶ್ವರ ಯೋಗೀಶ್ವರ ಆದ ಭಗವಂತನಿಗೆ, ಕರ್ಮ ಪರಿಹಾರಕನಾಗಿರತಕ್ಕಂಥ ಭಗವಂತನಿಗೆ ಕರ್ಮಬಂಧನವ? ಹಾಗೆ ಹೇಳುವ ಸಂದರ್ಭ ಇಲ್ಲ. ಇಷ್ಟೇ ಅಲ್ಲ, ಈಗಾಗಲೇ ಸಾಕಷ್ಟು ಸಲ ಬಂದಂತೆ ಹರಿಯು ಸ್ವರಮಣನಾಗಿದ್ದಾನೆ. ತನ್ನ ಸುಖಕ್ಕೆ ಇನ್ನೊಬ್ಬರ ಸಹಾಯ ಅಪೇಕ್ಷೆ ಎಂದೂ ಇಲ್ಲ. ಅದಕ್ಕೆ ಸ್ವರಮಣ ಅಂತ ಹೆಸರು. ತನ್ನ ಸುಖವನ್ನು ತಾನೇ ಪಡೆದುಕೊಳ್ಳಬಲ್ಲ ಸ್ವರಮಣ ಆ ಶಬ್ದಕ್ಕರ್ಥ. ನೋಡ್ರಿ, ಕೃಷ್ಣನಿಗೆ 16,108 ಜನ ಪತ್ನಿಯರು. ಆದರೆ ಈ 16,108 ಜನ ಪತ್ನಿಯರು ಕೂಡ ಯಾರೊಬ್ಬರು ತನ್ನ ಹಾವ ಭಾವ ವನಪು ವಯ್ಯಾರ ತಾರುಣ್ಯ ಲಾವಣ್ಯ ಏನೆಲ್ಲ ಕೃಷ್ಣನ ಬಗ್ಗೆ ತೋರಿ ಕೃಷ್ಣನನ್ನು ಬುಟ್ಟಿಲಿ ಹಾಕ್ಕೊಳ್ಳಿಕ್ಕೆ, ಕೃಷ್ಣ ಮನಸ್ಸನ್ನು ಚಂಚಲಗೊಳಿಸಲಿಕ್ಕೆ ಯಾರಿಗೂ ಸಾಧ್ಯವಾಗಲಿಲ್ಲ. ಕಾರಣ ಏನು? ಕೃಷ್ಣ ಈ ತುಚ್ಛ ಆಸೆಯನ್ನು ಇಟ್ಟುಕೊಂಡವನಲ್ಲ. ಪರಿಪೂರ್ಣ ಮನೋರಥ, ಯಾವಾಗ ಪರಿಪೂರ್ಣನಾಗಿದ್ದಾನೆ. ಯಾವುದೋ ಸಾದಾ ಸ್ತ್ರೀಯರಿಂದ ಏನೂ ಆಗಬೇಕಾದ್ದು ಭಗವಂತನಿಗೆ ಇಲ್ಲ. ಇಷ್ಟೇ ಅಲ್ಲ, ಸ್ವರಮಣ ಅನ್ನೋ ಮಾತನ್ನು ವಿವರಣೆ ಮಾಡುವಾಗ ಕನಿಷ್ಠ ಬ್ರಹ್ಮಾದಿ ದೇವತೆಗಳಿಗೆ ಮಕ್ಕಳನ್ನು ಪಡೆಯುವುದಕ್ಕೋಸ್ಕರವಾದರೂ ಕೂಡ ಸ್ತ್ರೀ ಅಪೇಕ್ಷೆ ಉಂಟು. ಸ್ತ್ರೀ ಬೇಕಲ್ವಾ ಮಕ್ಕಳನ್ನು ಪಡೀಲಿಕ್ಕೆ. ಆದರೆ ಭಗವಂತನಿಗೆ ಅದು ಇಲ್ಲ. ಅದನ್ನು ಪ್ರೂವ್ ಮಾಡಿ ತೋರಿಸಿದ್ದಾನೆ. ತನ್ನ ನಾಭಿ ಅಂದರೆ ಹೊಕ್ಕಳು, ಅದರಿಂದ ಲಕ್ಷ್ಮಿಯ ಸೈಡ್ಗಿಟ್ಟು ಕೇವಲ ನಾಭಿಯಿಂದ ಬ್ರಹ್ಮನನ್ನು ಪಡೆದಿದ್ದಾನೆ ಮಗನನ್ನಾಗಿ. ಹಾಗಾಗಿ ಮಕ್ಕಳನ್ನು ಪಡೆಯೋದಕ್ಕೋಸ್ಕರವೂ ಕೂಡ ಇತರರಿಗೆ ಅವಶ್ಯವಿರತಕ್ಕಂಥ ಸ್ತ್ರೀ ಅಪೇಕ್ಷೆ ಭಗವಂತನಿಗಿಲ್ಲ. ಅದನ್ನು ಪ್ರೂವ್ ಮಾಡಿ ತೋರಿಸಿದ್ದಾನೆ. ಅದಕ್ಕಾಗಿ ಸ್ವರಮಣನಾಗಿದ್ದಾನೆ. ಯಾವುದೇ ರೀತಿಯ ಅಪೇಕ್ಷೆ ಭಗವಂತನಿಗಿಲ್ಲ. ಈ ಕ್ಷುಲ್ಲ ಗೊಲ್ಲತೇರೆಯನ್ನು ವಲ್ಲ, ಇವನಿಗಾವ ದೋಷವೂ ಇಲ್ಲ. ಇದನ್ನು ಬಲ್ಲವರೇ ಬಲ್ಲ. ಕಾತ್ಯಾಯಿನಿ ವ್ರತಗೈದು ಅವರು ವರವನ್ನು ಪಡೆದ ಆ ಏನು ವರ ಇತ್ತು, ಒಂದು ಬೆಳದಿಂಗಳ ರಾತ್ರಿಯಲ್ಲಿ ನನ್ನೊಡನೆ ನೀವು ವಿಹಾರ ಮಾಡಬಹುದು ಅಂತ, ಅದನ್ನು ಪೂರ್ಣಗೊಳಿಸಲಿಕ್ಕೋಸ್ಕರನೇ ಈ ರಾಸಕ್ರೀಡೆ ನಡೆಸಿದ್ವಿ ವಿನಃ
ಬೇರೆ ತನ್ನ ಸಂತೋಷಕ್ಕೋಸ್ಕರ ಅಲ್ಲ. ಭಗವಂತ ಸರ್ವಗುಣ ಪರಿಪೂರ್ಣನಾಗಿ ಸರ್ವದೋಷ ದೂರನಾದ್ದರಿಂದ ಯಾವ ದೋಷವೂ ಇಲ್ಲ. ಗೋಪಿಯರು ಕೂಡ ಅಪ್ಸರೆಯರಾಗಿದ್ದರಿಂದ ಭಗವಂತನ ಈ ಅವನ ಜೊತೆಗೆ ರಾಸಕ್ರೀಡೆ ಆಡಲಿಕ್ಕೆ ಅರ್ಹತೆಯನ್ನು ಪಡ್ಕೊಂಡಿದ್ದಾರೆ. ಯಾಕೆ ಹಿಂದೆ ಬಂತದು, ಕೆಲವು ಅಪ್ಸರಾ ಸ್ತ್ರೀಯರಿಗೆ ಭಗವಂತನ ಪತಿಯನ್ನಾಗಿ ಪಡಿತಕ್ಕಂತಹ ಒಂದು ಅರ್ಹತೆ ಉಪಾಸನೆ ವಿಹಿತವಾಗಿದೆ ಅಂತ ತಿಳ್ಕೊಂಡು ಅಂತ. ಹಾಗಾಗಿ ಅವರು ಕೂಡ ಜ್ಞಾನಿಗಳೂ ಆಗಿದ್ದರು, ಸ್ವಯೋಗ್ಯ ಕಾಮಭಕ್ತಿಯ ಮೂಲಕ ಉಪಾಸನೆ ಗೈದಿದ್ದಾರೆ. ಅವರಿಗೂ ಯಾವ ರೀತಿಯ ದೋಷ ಇಲ್ಲ. ಹೌದು, ಕೃಷ್ಣ ಆ ರೀತಿ ಮಾಡಿದ್ದಾನೆಂತನೂ ಗೋಪಿಕಾಸ್ತ್ರೀ ರೀತಿ ಮಾಡಿದ್ದಾರೆ ಅಂತನೂ ನಾವು ಹಾಗೆ ಮಾಡ್ಬೋದಾ ಅಂತಂದರೆ ತಪ್ಪು. ಅವತ್ತು ಮಹಾದೇವ ವಿಷವನ್ನು ಕುಡಿದ, ಕಾಲಕೂಟ ವಿಷ, ಸಮುದ್ರ ಮಥನ ಆಗುವಾಗ ಪ್ರಾರಂಭದಲ್ಲಿ ಬಂದದ್ದೇ ಕಾಲಕೂಟ ವಿಷ. ಮಹಾದೇವರು ವಿಷವನ್ನು ಕುಡಿದ್ರು ಅಂತ ನಾನು ಯಾಕೆ ಕುಡಿಬಾರ್ದು ಅಂದರೆ ವ್ಯಾಸರಂತಾರೆ ಕುಡಿ ಸಾಯಿ. ಮಹಾದೇವ ವಿಷವನ್ನು ಅರಗಿಸಿಕೊಳ್ಳುವ ಸಾಮರ್ಥ್ಯ ಇತ್ತು, ಅವನಿಗೇನೂ ಆಗಲಿಲ್ಲ. ಆ ವ್ರತ ನಿಯಮಗಳ ಉಪಾಸನೆ, ಇವತ್ತು ಏಕಾದಶಿ ಉಪವಾಸ ಮಾಡಲಿಕ್ಕೆ ನಮಗೆ ಆಗಂಗಿಲ್ಲ. ಮತ್ತು ಏನು ನಾವು ದೋಷಗಳ ಪರಿಹಾರ ಮಾಡಿಕೊಳ್ತೇವೆ? ಆಗ್ತದ? ಆಗೋದಿಲ್ಲ. ಅಷ್ಟೇ ಅಲ್ಲ, ಕೃಷ್ಣ ರಾಸಕ್ರೀಡೆ ಆಡಿದ್ದಾನೆ ಅಂತ ಯಾರು ನಿಮಗೆ ಹೇಳಿದ್ದು ಅಂತ ಪ್ರಶ್ನೆ ಕೇಳ್ತಾರೆ ವ್ಯಾಸರು. ಈ ಆಕ್ಷೇಪ ಮಾಡ್ತಕ್ಕಂಥವ್ರಿಗೆ ಕೃಷ್ಣ ರಾಸಕ್ರೀಡೆ ಆಡಿದ್ದಾನೆ, ದೋಷ ಬಂದಿತ್ತಲ್ವಾ ಅಂತ ಪ್ರಶ್ನೆ ಕೇಳ್ತಕ್ಕಂಥವ್ರಿಗೆ ಆ ಪ್ರಶ್ನೆಕಾರರು ಹೇಳ್ತಾರೆ ಉತ್ತರ, ಭಾಗವತವು ಹೇಳ್ತಾ ಇದೆಯಲ್ರಿ ಸ್ಪಷ್ಟವಾಗಿ ಕೃಷ್ಣನು ರಾಸಕ್ರೀಡೆ ಆಡಿದ್ದಾನೆ, ಅದೇ ನಮಗೆ ಎವಿಡೆನ್ಸು. ಹೌದಾ? ಅದೇ ಭಾಗವತ ಹೇಳ್ತಾ ಇದೆ, ಕೃಷ್ಣನು ರಾಸಕ್ರೀಡೆ ಆಡಿದ್ದರಿಂದ ಅವನಿಗೆ ಯಾವ ಲೇಪ ಇಲ್ಲ, ಪಾಪ ಇಲ್ಲ, ದೋಷವೂ ಇಲ್ಲ. ಪ್ರಶ್ನೆ ಹೇಳುವಾಗ, ಪ್ರಶ್ನೆ ಕೇಳುವಾಗ ಪ್ರಶ್ನೆಗೆ ಪೂರಕವಾಗಿ ಎವಿಡೆನ್ಸ್ ಆಗಿ ಭಾಗವತವನ್ನು ಸ್ವೀಕಾರ ಮಾಡ್ತೀರಿ ನೀವು ಪ್ರಶ್ನೆ ಕೇಳುವವರು. ಉತ್ತರ ಹೇಳುವಾಗ ಆ ಭಾಗವತವನ್ನು ಕೈ ಬಿಡ್ತೀರಿ. ಯಾಕೆ? ಈ ದ್ವಂದ್ವ ನೀತಿ ಬೇಡ, ಅರ್ಧ ಜರತೀಯ ನ್ಯಾಯ ಬೇಡ. ಸ್ವೀಕಾರ ಮಾಡೋಂಗಿದ್ರೆ ಭಾಗವತನ ಪೂರ್ಣ ಸ್ವೀಕಾರ ಮಾಡಿರಿ. ಪ್ರಶ್ನೆ ಕೇಳಲಿಕ್ಕೂ ಆಯಿತು, ಉತ್ತರ ಕೇಳಲಿಕ್ಕೂ ಆಯಿತು. ಬಿಟ್ಬಿಡಿ, ಪ್ರಶ್ನೆಗೂ ಬೇಡ ಉತ್ತರಕ್ಕೂ ಬೇಡ ಭಾಗವತವನ್ನು. ಹಾಗೆ ಮಾಡ್ತೀರಾ? ಇಲ್ಲ. ಹಾಗಾಗಿ ನಾವು ಅರ್ಧ ಜರತೀಯ ನ್ಯಾಯದಂತೆ ವರ್ತಿಸಬಾರದು. ಕೃಷ್ಣ ರಾಸಕ್ರೀಡೆ ಆಡಿದ್ದಾನಂತ ಭಾಗವತ ಹೇಳ್ತಾ ಇದೆ, ಅದೇ ಭಾಗವತ ಹೇಳ್ತಾ ಇದೆ ಕೃಷ್ಣನಿಗೆ ಯಾವ ರೀತಿಯ ದೋಷವೂ ಇಲ್ಲ. ಆ ಚಿಂತನೆಯನ್ನು ಖಂಡಿತ ನಾವು ಮಾಡಬೇಕಾಗಿದೆ. ಅಷ್ಟಕ್ಕೂ ಕೃಷ್ಣ ರಾಸಕ್ರೀಡೆ ಆಡಿದ್ದಾನೆಂತ ಯಾರು ಅಥೆಂಟಿಕ್ಕಾಗಿ ಆರೋಪ ಮಾಡಬಹುದಾಗಿತ್ತು? ಆಯಾ ಗೋಪಿಕಾ ಸ್ತ್ರೀಯರ ಗಂಡಂದಿರು. ಕೃಷ್ಣ ನಮ್ಮ ಹೆಂಡತಿಯನ್ನು ಓಡಿಸ್ಕೊಂಡು ಹೋಗಿದ್ದಾನೆ ಅಂಥೇಳಿ ಅವರು ಯಾವುದೋ ಪೊಲೀಸ್ ಸ್ಟೇಷನ್ನಲ್ಲಿ FIR ಮಾಡೋಕ್ಕಾಗಿತ್ತು. ಯಾರೂ ಮಾಡಿಲ್ಲ, ಒಬ್ಬರೊಬ್ಬರು ಮಾಡಿಲ್ಲ. ಯಾಕೆ ಮಾಡಿಲ್ಲ? ಅದೇ ಮುಂದೆ ಪ್ರಶ್ನೆ ಬರ್ತದೆ. ಗೋಪಿಯರ ಪತಿಗಳು ಕೃಷ್ಣನ ಬಗ್ಗೆ ಕೋಪಗೊಂಡರೆ? ಇಲ್ಲ. ಗೋಪಿಯರು ಒಂದು ರೂಪದಿಂದ ಕೃಷ್ಣನೊಡನೆ, ಮತ್ತೊಂದು ರೂಪದಿಂದ ತಮ್ಮ ಮನೆಯಲ್ಲಿಯೇ ಇದ್ದರು. ಕೃಷ್ಣನ ಮಾಯೆಯಿಂದ ಮೋಹಿತರಾದ ಗೋಪಿಯರ ಪತಿಗಳು ತಮ್ಮ ಪತ್ನಿಯರು ತಮ್ಮ ಪಕ್ಕದಲ್ಲಿಯೇ ಇದ್ದಾರೆ ಅಂತ ಭಾವಿಸಿದ್ರಿಂದ ಕೃಷ್ಣನ ಬಗ್ಗೆ ಕೋಪಗೊಳ್ಳುವ ಪ್ರಮೇಯವೇ ಬರುವುದಿಲ್ಲ. ಹಾಗಾಗಿ ಎಲ್ಲರೂ ಕೂಡ ತಮ್ಮ ಪಕ್ಕದಲ್ಲಿ ತಮ್ಮ ಪತ್ನಿಯರಿದ್ದಾರೆ ಅಂತ ಭಾವಿಸಿದ್ರಿಂದ ಕೃಷ್ಣ ಬಗ್ಗೆ FIR ಆಕ್ಷೇಪನೋ ಪ್ರಶ್ನೆನೋ ಯಾಕೆ ಬರ್ತದೆ? ಬರೋದೇ ಇಲ್ಲ. ಆ ಚಿಂತನೆಯನ್ನು ಮಾಡಬಹುದು ಅಂತ ಅನ್ನಿಸ್ತದೆ. ಅದನ್ನು ಕೂಡ ನೋಡಬಹುದು. ಸುದರ್ಶನ ಉದ್ಧಾರ ಸಂದರ್ಭವನ್ನು ವಿವರಿಸಿ ಅಂತ ಮುಂದಿನ ಪ್ರಶ್ನೆ ಇದೆ. ಒಮ್ಮೆ ನಂದ ಎಲ್ಲ ಗೊಲ್ಲರನ್ನು ಕರೆದುಕೊಂಡು ಸರಸ್ವತಿ ನದಿ ತೀರದಲ್ಲಿ ದುರ್ಗಾವನದಲ್ಲಿ ವ್ರತಧಾರಿಯಾಗಿದ್ದ. ಪಶುಪತಿಯ ಅರ್ಥಾತ್ ಹರಿಯ ಆರಾಧನೆಯನ್ನು ಕೈಗೊಂಡಿದ್ದ. ಅಲ್ಲೇ ಉಪವಾಸ ಮಾಡಿ ನೀರು ಕುಡಿದು ಮಲಗಿದ್ದ. ರಾತ್ರಿ ಒಂದು ಹೆಬ್ಬ ಬಂತು. ಆ ಮಲಗಿದ್ದ ನಂದನನ್ನು ನುಂಗ್ಲಿಕ್ಕೆ ಪ್ರಾರಂಭ ಮಾಡ್ತದೆ. ಎಲ್ಲ ಆ ಕಡೆ ಪಕ್ಕದವರೆಲ್ಲ ಬೆಂಕಿಯ ಕೊಳ್ಳಿ ಮತ್ತೇನೋ ಕಬ್ಬಿಣ ಸಾಮಾನು ತೊಗೊಂಡು ಆ ಚುಚ್ಚಿ ಆ ಹೆಬ್ಬವನ್ನು ಬಿಡಿಸ್ಲಿಕ್ಕೆ ಪ್ರಯತ್ನ ಮಾಡಿದರು. ಏನು ಮಾಡಿದ್ರೂ ಹೆಬ್ಬಾವು ಅಳಗಾಡಲಿಲ್ಲ, ಬಿಡಲಿಲ್ಲ ನಂದನನ್ನು. ಕೃಷ್ಣ 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 ಅಂತ ಕೂಗಿದರು. ಅಲ್ಲೇ ಕೃಷ್ಣ ಇದ್ದ.
ಬಂದ. ಕಾಲಿನಿಂದ ಏನು ಮೆಟ್ಟಿದ ಹೆಬ್ಬಾವನ್ನು ಕೃಷ್ಣನ ಪಾದ ಸ್ಪರ್ಶ ಆಯಿತು. ಕೂಡಲೇ ಆ ಹೆಬ್ಬಾವಿನ ರೂಪ ಹೋಗಿ ಸುದರ್ಶನ ಅನ್ನುವ ವಿದ್ಯಾಧರ ರೂಪವನ್ನು ಪಡೆಯಿತು. ಕೃಷ್ಣ ಕೇಳಿದ, ಯಾರಪ್ಪ ನೀನು? ಕೃಷ್ಣನಿಗೆ ಗೊತ್ತು ಅವನು ಯಾರು ಅಂತ. ತನ್ನ ಬಂಧುಗಳು ತಿಳಿಸಬೇಕಾಗಿದೆ. ಅವನು ಹೇಳ್ತಾನೆ, ನನ್ನ ಹೆಸರು ವಿದ್ಯಾಧರ, ನಾನು ವಿದ್ಯಾಧರ ಗುಂಪಿನವನು. ನಾನು ಒಂದು ಸಲ ಅಂಗಿರಸ ಋಷಿಪುತ್ರರನ್ನು ಅಪಹಾಸ್ಯ ಮಾಡಿದೆ. ನಾನು ಸುಂದರ, ನಾವೆಲ್ಲ ಗಂಧರ್ವ ವಿದ್ಯಾಧರ ಸುಂದರರು. ಈ ಋಷಿಗಳು ಬಡಕಲ ಶರೀರ, ಅಕರಾಳ ವಿಕರಾಳ ರೂಪ, ಆ ಕುರುಚಲು ಗಡ್ಡ, ಏನೇನೋ ಇತ್ಯಾದಿ ಇತ್ಯಾದಿ ಅಪಹಾಸ್ಯ ಮಾಡಿಬಿಟ್ಟೆ. ಅವರು ಸಿಟ್ಟು ಬಂದು ಶಾಪ ಕೊಟ್ಟಿದ್ದಾರೆ, ಹೆಬ್ಬಾವಾಗಿ ಬೀಳು ಅಂತ. ಆ ದುಸ್ಥಿತಿ ನನಗೆ ಬಂದಿತ್ತು. ಮುಂದೆ ಅವರು ನನಗನ್ನಿಸ್ತದೆ ಬಹುಶಃ ಅವರು ಶಾಪ ಕೊಟ್ಟದ್ದು ಕೂಡ ಒಳ್ಳೆಯದಕ್ಕೋಸ್ಕರನೇ. ಕೃಷ್ಣ ಅನುಗ್ರಹವಾದರೂ ಆಯ್ತಲ್ಲ, ದರ್ಶನವಾದರೂ ಆಯ್ತಲ್ಲ ಅಂತ ಹೇಳಿ ಕೃಷ್ಣ ಅನುಮತಿಯನ್ನು ಪಡ್ಕೊಂಡು ಸ್ವರ್ಗಕ್ಕೆ ಪ್ರಯಾಣ ಮಾಡಿದ್ದಾನೆ ಅನ್ನುವ ಕಥೆಯನ್ನು ಉಲ್ಲೇಖ ಮಾಡ್ತಾರೆ. ಶ್ರೀಕೃಷ್ಣ.